ಇವರೇ ನೋಡ್ರಿ ಅವ್ರು. ಇಷ್ಟು ಸಾರಿ ಅದಾವ. ಹಾಯ್ ಎಲ್ಲರಿಗೂ, ನಾವೀಗ ಬಂದೇವಿ BSCಗೆ ಸ್ಯಾರಿ ಶಾಪಿಂಗ್. ನನ್ನ ಐಡಿಯಾ ಇರೋದು ಕ್ರೇಪ್ ಸಿಲ್ಕ್ ತೊಗೋಬೇಕಂತ ಐಡಿಯಾ ಐತಿ. ನೋಡೋಣ, ಒಳಗೆ ಹೋಗಿ ಕಲೆಕ್ಷನ್ ನಿಮಗೆಲ್ಲ ತೋರಿಸ್ತೀನಿ. ನಾವು ಇಲ್ಲಿ ಬರ್ಬೇಕಂದ್ರೆ ಎಲ್ಲ ಕಡೆ ಕೇಳ್ಕೊಂತ ಬಂದ್ವಿ. ಫಸ್ಟಿಗೆ ಅಂಬಿಕಾಗೆ ಹೋಗಿದ್ವಿ. ಅಂಬಿಕಾ ಇವತ್ತು ಕ್ಲೋಸ್, ಇವತ್ತು ಮಂಗಳವಾರ ಇರೋದ್ರಿಂದ. ಸೊ ಇಲ್ಲಿ ಎಲ್ಲರೂ ನೆಕ್ಸ್ಟ್ ಇದು ಸಜೆಸ್ಟ್ ಮಾಡಿದರು, ಇಲ್ಲೇ ಹೋಗಿ ಕಲೆಕ್ಷನ್ ಹೆಂಗೈತಿ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ರಿ ಕಲೆಕ್ಷನ್ ನೋಡ್ಕೊಂಡು, ಆಯಿತಾ? ಬರ್ರಿ ಒಳಗೆ ಹೋಗೋಣ. ಗೋಲ್ಡ್ ಥರ ನೋಡ್ತೀನಿ ಅನ್ನಿಸ್ತದ. ಸೊ ನನ್ನ ಮೈಂಡೊಳಗೆ ಆಲ್ರೆಡಿ ಫಿಕ್ಸ್ ಇತ್ತು, ನಾನು ತೊಗೊಂಡ್ರೆ ಬ್ಲೂ ಆರ್ ರೆಡ್ ಅನ್ನು ತೊಗೋಬೇಕಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ ತಕ್ಷಣ ಒಂದು ಶೋಗೆ ಹಾಕಿದ್ರು ರೆಡ್ ಕಲರ್, ಅದು ತೆಗ್ಸಿದ್ದು ನೋಡಿದೆ. ಆಮೇಲೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಬ್ಲೂಗೆ ಹೋದೆ. ಈಗೇನು ತೋರ್ಸತ್ತಾರಲ್ಲ, ಈ ಬ್ಲೂ ನನಗೆ ಭಾಳ ಲೈಕ್ ಆಗಿತ್ತು. ಇದ್ರ ಪ್ರೈಸ್ ಬಂದು ಅವ್ರು ಹೇಳಿದ್ದು ನಂಗೆ 8,000, ನಿಯರ್ಲಿ 9,000 ಏನೋ ಹೇಳಿದ್ರು ನನಗೆ. ಕ್ವಾಲಿಟಿ ಏನೋ ಚಲೋ ಇತ್ತು. ಮತ್ತು ಗ್ರಾಮ್ ಕೇಳಿದ್ರೆ ಅವ್ರು 120 GSM ಹೇಳಿದರು ಇದಕ್ಕೆ. ಸೊ ಅದು ನನ್ಗೇನು ಅನಿಸಿದ್ದು, ನಾನು ವಿಡಿಯೋದೊಳಗೆಲ್ಲ ನೋಡಿದ ಪ್ರಕಾರ ಕ್ರೇಪ್ ಸಿಲ್ಕ್ ಇಷ್ಟೊಂದು ಕಾಸ್ಟ್ ಇಲ್ಲ ಆಗಿತ್ತು. ನಾನು ನೋಡಿದ ಪ್ರಕಾರ 4,000 ಆರ್ 5,000 ಒಳಗನೆ ಇತ್ತು. ಆದರೆ ಇಲ್ಲಿ ಯಾಕೋ ನನಗೆ ಭಾಳ ಜಾಸ್ತಿ ಅನ್ಸಕತ್ತಿತ್ತು. ಮತ್ತು ಹಂಗೆ ಅವರು ಸಿಲ್ಕ್ ಮಾರ್ಕ್ನು ಏನೂ ಸರ್ಟಿಫಿಕೇಟ್ನು ಕೊಡಂಗಿಲ್ಲ ಅಂತಂದರು ನನಗೆ. ಸೊ ನನ್ನ ಮೈಂಡ್ನ ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಗೋಲ್ಡನ್ ನೋಡ್ಬೇಕಂತ ನೋಡಕತ್ತಿದ್ದೆ. ನೆಕ್ಸ್ಟ್ ನಾವು ಮುಂದೆ ಹಂಗೆ ಕಲೆಕ್ಷನ್ ನೋಡ್ಕೊಂತ ಹೋಗೋಣ ನಡೀರಿ ಅಂತ ಹೇಳಂದ ಕಲೆಕ್ಷನ್ ನೋಡ್ತಾ ಹೋದ್ವಿ. ಅಲ್ಲಿ ಒಂದು ಗೋಲ್ಡನ್ ಸಾರಿ ಚಲೋ ಇತ್ತು. ಆಮೇಲೆ ಹಂಗೆ ಅಲ್ಲಿದ್ದಿದ್ದು ಸಾರಿನ ಹಿಡ್ಕೊಂಡು ಟ್ರೈ ಮಾಡಿ ನೋಡಕತ್ತಿದ್ನಿ ನಾನು. ಆಮೇಲೆ ನೆಕ್ಸ್ಟ್ ಮುಂದೆ ಹೋದ್ವಿ ಹಂಗೆ ನೆಕ್ಸ್ಟ್ ನೋಡ್ಬೇಕಂತ. ಅಲ್ಲಿ ನಮ್ಗೆ ಸಿಕ್ಕಿದ್ದು ಡಿಸೈನರ್ ಸ್ಯಾರೀಸ್. ನಮ್ಮ ಮೈಂಡ್ ಒಳಗೆ ನಾವು ಏನೋ ಒಂದು ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೇವೆ, ಬಟ್ ಅಲ್ಲಿ ಹೋದ ನಂತರ ನಮ್ಗೆ ಬೇಕಾಗಿರೋದು ಐಟಮು ಸಿಗಂಗಿಲ್ಲ. ನಾವು ಏನೋ ಅಂದ್ಕೊಂಡು ಹೋಗಿರ್ತೇವೆ, ಏನೋ ಪರ್ಚೇಸ್ ಮಾಡ್ತೇವೆ, ಹಂಗಾಗ್ತೈತಿ ಪ್ರತಿ ಸಲನೂ. ಸೊ ಇಲ್ಲಿಯೂ ಕೂಡ ಹಂಗೆ ಆಯಿತು. ಈಗೇನು ನೀವು ನೋಡತ್ತೀರಲ್ಲ, ಇದು ಡಿಸೈನರ್ ಸ್ಯಾರೀಸು. ಫುಲ್ ಬ್ಲೌಸ್ ಎಲ್ಲ ಆಲ್ ಓವರ್ ಆರಿ ವರ್ಕಿಂದ ಮಾಡಿರೋದಿತ್ತು. ಆಮೇಲೆ ಸಾರಿ ಕ್ವಾಲಿಟಿ ಅಷ್ಟೇನು ನಂಗೆ ಲೈಕ್ ಆಗಲಿಲ್ಲ. ಬಟ್ ಬ್ಲೌಸ್ ವರ್ಕ್ ಏನೈತಲ್ಲ ಅದೆಲ್ಲ ಮಸ್ತಿತ್ತು. ಇದನ್ನ ಟ್ರೈ ಮಾಡಿ ನೋಡೋಣ ಅಂತ ಹೇಳಂದ ಅದ್ರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಸೆಲೆಕ್ಟ್ ಮಾಡ್ಕೊಂಡು ಟ್ರೈನು ಮಾಡಿ ನೋಡಿದೆ. ಆದರೆ ಅದನ್ನ ಫೈನಲೂ ಮಾಡಿದೆ ನಾ, ಇದನ್ನ ತೊಗೊಳೋಣ ಅಂತ ಹೇಳಂದು ಅಂದ್ಕೊಂಡು. ಅದು ಫೈನಲ್ ಮಾಡಿದ ನಂತರ ಟ್ರೈ ಮಾಡಿ ನೋಡಿದಾಗ ನಂಗೆ ಏನು ಅನಿಸಿತು, ಸ್ವಲ್ಪ ಬ್ಯಾಕ್ ಡೀಪ್ ಕಡಿಮೆ ಇತ್ತು ಅಂತ ಅನಿಸಿತು. ಆದ್ರೆ ಇರಲಿ, ಇನ್ನೇನು ಮತ್ತೆ ಚೇಂಜ್ ಮಾಡಿ ಹೋಗೋದು ಬೇಡ ಅಂತೇಳಿ ಅದನ್ನ ಫೈನಲ್ ಮಾಡಿದ್ವಿ. ಬಟ್ ಅಲ್ಲಿ ಹೋದಾಗ ಅವರು ಫಿಟ್ಟಿಂಗ್ ಮಾಡಿಕೊಡ್ತೇವೆ ಅಂತ ಅಂದಾಗ ನಾವು ಫಿಟ್ಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋದೆ. ಅಲ್ಲಿ ಟೇಲರ್ ಕಡೆ ಕೇಳಿದಾಗ ಅವ್ರು ಏನಂದ್ರು, ಇಲ್ಲ ಇಲ್ಲ ಮೇಡಮ್ 2 ಡೇಸ್ ನಮಗೆ ಟೈಮ್ ಬೇಕು ಅಂತ ಅನ್ನಕತ್ರು. 2 ಡೇಸಲ್ಲಿ ನಮಗೆ ಇಲ್ಲಿ ವಾಪಸ್ ನಮಗೆ ಬರೋಕ್ಕಾಗಂಗಿಲ್ಲ, ಇವತ್ತು ಮಾಡ್ಕೊಡೋರಿದ್ರೆ ಮಾಡಿಕೊಡ್ರಿ ಅಂತಂದ್ವಿ. ಅವ್ರು ಇಲ್ಲ ಆಗಂಗಿಲ್ಲ ಅಂದರು. ಇದು ಫೈನಲ್ ಮಾಡಿದ್ದೂ ಮತ್ತೆ ವಾಪಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಮತ್ತೆ ಅವರು ಇನ್ನೊಂದು ಕಡೆ ಕೌಂಟ್ರಿಗೆ ಕರ್ಕೊಂಡು ಹೋದರು ನಮ್ಗೆ. ಅಲ್ಲಿ ಕ್ರೇಪ್ ಸಿಲ್ಕ್ ಇತ್ತು, ಬಟ್ ಪ್ಯೂರ್ ಇರಲಿಲ್ಲ. ಹಂಗೆ ನೋಡಕತ್ವಿ ನಾವು. ಅದ್ರೊಳಗಿಂದ ನಂಗೆ ಒಂದು ಸಾರಿ ಸೆಲೆಕ್ಟ್ ಆಯಿತು, ಅದನ್ನ ಪರ್ಚೇಸ್ ಮಾಡಿದೆ ನಾನು. ಆ ಸಾರಿ ಯಾವ್ದು ಅನ್ನೋದ ನಿಮ್ಗೆ ಇದೇ ವಿಡಿಯೋದಾಗ ನಾ ಕೊನೆಯೊಳಗೆ ತೋರಿಸ್ತೀನಿ. ಕಂಟಿನ್ಯೂ ನನ್ನ ವಿಡಿಯೋ ವಾಚ್ ಮಾಡಿರಿ. ಇವ್ರ ಮದ್ವೆಗ ಅದು ನೀವು ಫುಲ್ ಸಪೋರ್ಟ್ ಮಾಡ್ರಿ, ಎಲ್ಲ ಹೆಲ್ಪ್ ಭಾಳ ಮಾಡ್ರಿ ಅಂತ ಹೇಳ್ತಿರ್ತಾರ. ಸಪೋರ್ಟ್ಗಿಂತ ಪೈಲ ನನ್ನ ಇಷ್ಟು ಲಘು ಯಾಕಂತ ಹೇಳಿ
ಅಲ್ಲಿಂದ ನಾವು ಸಾರಿ ಶಾಪಿಂಗ್ ಮುಗಿಸ್ಕೊಂಡು ಭಾಗ್ಯಶ್ರೀಕ್ಕ ಅವ್ರ ಫ್ರೆಂಡ್ ಜೊತೆ ಹೋದ್ವಿ. ಅವರ ನಮ್ಗೆ ಲಂಚಿಗೆ ಕರ್ಕೊಂಡು ಹೋದ್ರು. ಫ್ರೆಂಡ್ ಅನ್ನೋಕ್ಕಿಂತ ಅವರು ಒಂಥರ ಫ್ಯಾಮಿಲಿ ಇದ್ದಂಗೆ ಭಾಗ್ಯಶ್ರೀಕ್ಕಾಗ. ಅವ್ರ ತುಂಬಾ ಕ್ಲೋಸ್ ಇದ್ದರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಮ್ಮುಗ ಹಂಗೆ ಪ್ರಣವ್ಗೆ ಡ್ರೆಸ್ಸಸ್ ತೊಗೋಬೇಕಾಗಿತ್ತು. ಅವ್ರಿಗೆ ಇಬ್ಬರಿಗೂ ಡ್ರೆಸ್ಸಸ್ ತೊಗೊಳಕ್ಕೆ ಹೋದ್ವಿ. ಪಮ್ಮುನ್ ಶಾಪಿಂಗ್ ನಡೆದಿತ್ತು. ಪಮ್ಮು ಲೈಕ್ ಆಯ್ತನು? ಲೈಕ್ ಆಯ್ತು ಬಿಫೋರ್ ಇರ್ಲದ ತೋರಿಸ್ಲ ನಂಗೆ ತೆಗೆ ಕೈ ಬಿಡು. ಇತ್ತಾಗ 3/4 ಅಲ್ಲ, ಇತ್ತಾಗ ಫುಲ್ ಪ್ಯಾಂಟು ಅಲ್ಲ, ಹಿಂಗಾಗಿತ್ಲಕ್ಕು. ಹಿಂದೋಳು ಟರ್ನ್ ಇಷ್ಟ ಆಯ್ತು. ನಾವು ಆಗಲೇ ಮೀಟ್ ಆದ್ವಿ ಅಲ್ಲ, ಅವ್ರ ಹೆಸರು ಸ್ವಾತಿ ಅಂತ. ನಾ ಅಂತೂ ಅವ್ರಿಗೆ ಫುಲ್ ಕ್ಲೋಸ್ ಆಗೀನಿ, ಸ್ವಾತಿ ಅಕ್ಕ ಅಂತಲೇ ಕರಿತೀನಿ. ಅವ್ರು ನಮ್ಮನ್ನ ಬಿಡಲೇ ಇಲ್ಲ. ಪಾಪ ಅವ್ರು ನಮ್ಮ ಮನೆಗೆ ಕರ್ಕೊಂಡು ಹೋದರು. ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ನಮ್ಗೆ ಟ್ರೀಟ್ ಮಾಡ್ರು, ಚೆನ್ನಾಗೆ ಟ್ರೀಟ್ ಮಾಡ್ರು. ನೋಡೋಣ ರೀ ಹೆಂಗೆ ತೆಗ್ದಾನ. ಚಂದ ತೆಗ್ದಾನ. ಇವರೇ ನೋಡ್ರಿ ಅವ್ರು. ಈ ಮಾಡಿ ಡ್ರಾ ಮಾಡ್ಯಾನ. ನಿನ್ನ ಹೆಸರೇನಪ್ಪ? ಅದ್ವೈತ್. ತಿನ್ನೋದ ಈಗ ಆ ಬ್ಯಾಗ್ ಕಡೆ ಓಡಿಸು ಪ್ರಣವ್. ಇವಾಗ ನಾನು BSc ಒಳಗೆ ತೊಗೊಂಬಂತ ಸಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನಿ. ಇಷ್ಟು ಸಾರಿ ಅದಾವ. ಫಸ್ಟ್ ನನ್ನ ಫೇವ್ರೆಟ್ ಸಾರಿಯಿಂದ ಸ್ಟಾರ್ಟ್ ಮಾಡೋಣಂತ. ನನ್ನ ಫೇವ್ರೆಟ್ ಸಾರಿ ತೋರಿಸ್ತೀನಿ. ಇದು ಬಾಕ್ಸ್. ಸೊ ನನ್ನ ಮೈಂಡ್ ಒಳಗೆ ಇದ್ದಿದ್ದು ಎರಡೇ ಕಲರ್, ಒಂದು ರೆಡ್, ಆಮೇಲೆ ಇನ್ನೊಂದು ಬ್ಲೂ ಅಂತ ತೊಗೋಬೇಕಂತ ಅಂದ್ಕೊಂಡಿದ್ದೆ ನಾನು. ಸೊ ಆಲ್ರೆಡಿ ಫಿಕ್ಸ್ ಆಗಿದ್ದೆ ನಾನು. ಅಲ್ಲಿ ಹೋದಾಗ ನಂಗೆ ಕಲೆಕ್ಷನ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ನಾನು ಅಂದ್ಕೊಂಡಿದ್ದ ರೇಂಜ್ಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಅಂದ್ಕೊತೀನಿ. ಸೊ ನಾನು ತೊಗೊಂಡಿದ್ದ ಸಾರಿ ಬಂದು ಇದು ರೆಡ್ ಕಲರ್ ಒಳಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡೇನಿ. ಈ ಥರ ಆಲ್ ಓವರ್ ಸಾರಿ ಎಲ್ಲ ಚೆಕ್ಸ್ ಐತಿ. ಆಮೇಲೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಅಂತಾರೆ. ಈ ಥರ ಬಾರ್ಡ್ರಿಗೆ ಕೆಳಗೊಂದು ಸ್ಮಾಲ್ ಬಾರ್ಡ್ರ್, ಆಮೇಲೆ ಗ್ಯಾಪ್, ಆಮೇಲೆ ಮ್ಯಾಲೆ ಹಿಂಗೆ ಈ ಥರ ಬಾರ್ಡ್ರ್ ಐತಿ. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ ಬಂದು 3500. ಈ ಸಾರಿ ಬಂದು ಕ್ರೇಪ್ ಸಿಲ್ಕ್, ಆದ್ರೆ ಪ್ಯೂರ್ ಕ್ರೇಪ್ ಸಿಲ್ಕ್ ಅಲ್ಲ, ಇದು ಮಿಕ್ಸ್ ಐತೆ ಅನಿಸ್ತೈತಿ. ಈ ಥರ ಐತಿ. ಈ ಥರ ಡಾರ್ಕ್ ಕಲರ್ ನನ್ನ ಹತ್ರ ಯಾವುದು ರೆಡ್ ಕಲರ್ ಇರಲಿಲ್ಲ. ಸೊ ಟ್ರೈ ಮಾಡೋಣ ಅಂಥೇಳಿ ಇದು ಸೆಲೆಕ್ಟ್ ಮಾಡಿಕೊಂಡೆ. ಬ್ಲೌಸ್ ಪೀಸ್ ಬಂದು ಫಸ್ಟ್ ಸೆರಗು ತೋರಿಸ್ತೀನಿ. ಸೆರಗು ಬಂದು ಈ ಥರ ಐತಿ. ಇವಾಗ ನಾ ಓಪನ್ ಮಾಡತ್ತೀನಿ. ಅಲ್ಲಿನೂ ನಾ ಸೆರಗದು ಏನು ಚೆಕ್ ಮಾಡಿಲ್ಲ, ಅದು ಜಸ್ಟ್ ಮ್ಯಾಲಿಂದ ಚೆಕ್ಸ್ ಏನೈತಲ್ಲ ಇದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ನಾಗಿರಲಿ ಫಿಕ್ಸ್ ಅಂತ ಅಂದ. ಆಮೇಲೆ ಬ್ಲೌಸ್ ಪೀಸ್ ಬಂದು ಈ ಥರ ಐತಿ. ಪ್ಲೇನ್ ಈ ಥರ ಬಾರ್ಡ್ರ್ ಐತಿ. ಇದಾಯಿತು ನನ್ನ ಕ್ರೇಪ್ ಸಾರಿ. ಈಗ ನೆಕ್ಸ್ಟ್ ನಾನು ಈಗ ತೊಗೊಂಡಿದ್ದು 3 ಸಾರಿಗೂ ಸೇಮ್ ಪ್ರೈಸ. ಈ 3 ಸಾರಿಗೂ ಸೇಮ್ ಪ್ರೈಸ್ ನಾನು ಕೊಟ್ಟಿದ್ದ. ಸೊ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಈಗ ಆಲ್ರೆಡಿ ನಾ ಓಪನ್ ಮಾಡಿ ನೋಡೇನಿ. ಇದನ್ನ ಸಾರಿ ಈ ಥರ ಐತಿ. ಇದೊಂದು ಸ್ವಲ್ಪ ನನ್ನ ಕಲೆಕ್ಷನ್ನಲ್ಲಿರೋ ಸಾರಿಗಳೊಳಗೆ ಇದೊಂದು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಅಂದಂಗೆ ಇದೆ. ಈ ಥರ ಯಾವುದು ಕಲರ್ ತೊಗೊಂಡಿರಲಿಲ್ಲ ನಾ. ಇದೊಂಥರ ಕಲರ್ ಚೇಂಜ್ ಐತಿ. ಒಂಥರ ಮರೂನು ಅಂತಲ್ಲ, ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಕಲರ್ ಐತಿ. ಈ ಥರ ಐತಿ. ಸಾರಿ ತೋರಿಸ್ತೀನಿ ಫಸ್ಟು. ಈ ಥರ ಬರ್ತೈತಿ ಫುಲ್ ಸಾರಿ. ಈ ಥರ ಐತಿ. ಆಮೇಲೆ ಸೆರಗು ಬಂದು ಈ ಥರ ಬ್ಲೂ ಕಾಂಬಿನೇಷನ್ ಐತಿ. ಈ ಥರ ಬ್ಲೌಸ್ನು ಇದೇ ಥರ ಬ್ಲೂ ಕಲರ್ ಐತಿ. ಇದೊಂದು ಔಟ್ ಆಫ್ ದಿ ಬಾಕ್ಸ್ ನಾ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಾರಿ.
ನೋಡೋಣ ಇದು ಹೆಂಗೆ ಕಾಣ್ತೈತಿ ಅಂತ ಉಟ್ಕೊಂಡ್ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಒನ್ ಬಂದು ಇದು ಕೂಡ ಬ್ಲೂ ಕಲರ್ ಈ ಥರ ಐತಿ ನೋಡ್ರಿ. ಬ್ಲೂ ಐತಿ. ಇದ್ರೊಳಗೆ ನಂಗೆ ಇಷ್ಟ ಆದಿದ್ದಂದ್ರೆ ಬಾರ್ಡ್ರ್, ನಂಗೆ ಇದು ಭಾಳ ಇಷ್ಟ ಆಯಿತು. ಈ ಬಾರ್ಡ್ರಿಂದನೇ ನಾನು ತೊಗೊಂಡೆ. ಏನಾದರೂ ಹಾಫ್ ಸಾರಿ ಏನಾರ ಇದ್ರೊಳಗೆ ಮಾಡಕ್ಕೆ ಬರ್ತೈತಿ, ಸ್ಕರ್ಟ್ ಬ್ಲೌಸ್ ಆ್ಯಂಡ್ ದುಪ್ಪಟ್ಟ ಈ ಥರ ಏನಾರು ಮಾಡಕ್ಕೆ ಬರ್ತೈತಿ ಅಂತ ಇದು ತೊಗೊಂಡಿದ್ದೆ ನಾನು. ಇಲ್ಲ ಹಂಗೆ ಉಟ್ಕೊಂಡ್ರು ಮಸ್ತ್ ಕಾಣಿಸ್ತೈತಿ, ರಾಯಲ್ ಲುಕ್ ಅನಿಸ್ತೈತಿ. ಈ ಥರ ಐತಿ, ಫುಲ್ ರಿಚ್ ಅನಿಸ್ತೈತಿ. ಬಟ್ ಇದ್ರ ಕಾಸ್ಟ್ ನೀವು ಕೇಳ್ರೆ ಅಜ್ಜಾವಾಗ್ತೀರಿ. ಈ ಮೂರು ಸಾರಿದು ಸೇಮ್ ಕಾಸ್ಟ್ ಐತಿ. ಸೊ ನಾನು ನಿಮಗೆ ಮೂರುದನ್ನು ಲಾಸ್ಟ್ಗೆ ಹೇಳ್ತೀನಿ. ಇದು ಆಯಿತು ಸೆಕೆಂಡ್. ಥರ್ಡ್ ಒನ್ ಬಂದು ಇದು ಬಂದು ಥರ್ಡ್ ಒನ್. ಈ ಥರ ಲೈಟ್ ಆರೆಂಜ್ ಐತಿ ಸಾರಿ. ಇದಕ್ಕೆ ಸಿಲ್ವರ್ ಜರಿ ಐತಿ. ಈ ಥರ ಸಿಲ್ವರ್ ಜರಿ ಎಲ್ಲನೂ ಈ ಥರ ಬಿಗ್ ಬಾರ್ಡ್ರ್ ಅದಾವ. ಅಷ್ಟು ಸಾರಿ ಈ ಥರ ಬಾರ್ಡರ್ ಐತಿ. ಇದಕ್ಕೂ ಕೂಡ ಈ ಸಾರಿಗೆ ಮತ್ತು ಈ ಮರೂನ್ ಸಾರಿಗೂ ಸೇಮ್ ಬ್ಲೌಸ್ ಪೀಸ್ ಬಂದಾವ. ಒಂದು ಹೊಲಿಸ್ಕೊಂಡ್ರೆ ಸಾಕು, ಎರಡಕ್ಕೂ ಆಗ್ತೈತಿ. ಈ ಥರ ಐತಿ. ಈ ಥರನೂ ನನ್ನ ಕಡೆ ಕಲರ್ ಯಾವುದೂ ಇರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಇದು ತೊಗೊಂಡಿದ್ದೆ. ಇದಾಯಿತು. ಈ ಮೂರು ಸಾರಿಗೂ ನಾ ಕೊಟ್ಟಿದ್ದು ಜಸ್ಟ್ 600. ಇದು BSc ಒಳಗೆ ತೊಗೊಂಡಿದ್ದಲ್ಲ ನಾನು, ಅದ ಸೇಮ್ ಡೇನ. ಬಟ್ ನಾ ಇಲ್ಲೇ ಚಿಕ್ಕೋಡಿ ಒಳಗೆ ತೊಗೊಂಡಿದ್ದೆ. ಅದೊಂದು ಪ್ಲೇಸ್, ಅದೊಂದು ಹಿಡನ್ ಜಮ್ ಇದ್ದಂಗೆ ಇಲ್ಲಿ ಚಿಕ್ಕೋಡಿ ಒಳಗೆ ಹೇಳ್ಬೇಕಂದ್ರೆ. ಸೊ ನೋಡಿದ ತಕ್ಷಣ ನಂಗೆ ಮೂರು ಲೈಕ್ ಅದು. ಈ ಮೂರೂ ತೊಗೊಂಡೆ. ಡಿಫ್ರೆಂಟ್ ಕಲರ್ ಒಳಗೆ ಅದಾವ ಮೂರೂ. ಸೊ ಇವು ಅಷ್ಟು ಸಾರಿ ಬಂದು ನಂಗೆ ನಮ್ಮ ಮಮ್ಮಿ ಕೊಡ್ಸಿರೋದು. ಸೊ ಗುಗ್ಗಳ ಫಂಕ್ಷನ್ ಇತ್ತು ನಮ್ಮ ಮನೆಯವ್ರದ್ದು. ಸೊ ಅದಕ್ಕೆ ಅವ್ರು ನನಗೆ ಗಿಫ್ಟ್ ಅಂತ ಕೊಡ್ಸಿರೋದು. ಇವಷ್ಟು ಸಾರಿ ನಾನು ನಮ್ಮ ಮಮ್ಮಿ ಕೊಡ್ಸಿರೋದು. ಇದಾಗಿತ್ತು ನನ್ನ ಸಾರಿ ಕಲೆಕ್ಷನ್. ನನ್ನ ಸಾರಿ ಕಲೆಕ್ಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನಮಸ್ತೆ.